ಸೇಮ್ ನೆಲ್ಲಿದಡಿಗುತ್ತು ಹೀಗೊಂದು ಅಭಿಯಾನ ಕರಾವಳಿಯಲ್ಲಿ ಜೋರಾಗಿದೆ. ತುಳುನಾಡಿನ ಹೆಮ್ಮೆಯ ನೆಲ್ಲಿದಡಿಗುತ್ತು ಮನೆ ಮತ್ತು ಕಾರ್ಣಿಕದ ಕಾಂತೇರಿ ಜುಮಾದಿ ದೇವಸ್ಥಾನವನ್ನು ಉಳಿಸಲು ಕ್ಯಾಂಪೇನ್ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ದೊಡ್ಡ ಹೋರಾಟಕ್ಕೆ ಕರಾವಳಿಯ ದೈವಾರಾಧಕರು ಮುಂದಾಗಿದ್ದಾರೆ. ದೈವಾರಾಧನೆ ತುಳುನಾಡಿನ ಅಸ್ಮಿತೆ. ದೇವರಷ್ಟೇ ದೈವಕ್ಕೂ ಪ್ರಾಧಾನ್ಯತೆ. ದೈವಾರಾಧನೆಗೆ ಸಣ್ಣ ಚ್ಯುತಿ ಬಂದ್ರು ಕರಾವಳಿಗರು ಸಿಡಿದೇಳ್ತಾರೆ, ಒಂದಾಗ್ತಾರೆ. ಹೀಗೆ ಕರಾವಳಿಗರ ಒಟ್ಟಾದ ಹೋರಾಟದ ಧ್ವನಿಯೇ ಸೇವ್ ನೆಲ್ಲಿದಡಿಗುತ್ತು. ಹೌದು, 2006ರಲ್ಲಿ ಮಂಗಳೂರು ಹೊರವಲಯದ ಬಜ್ಪೆ ಸುತ್ತಮುತ್ತಲಿನ ಸುಮಾರು 3000 ಎಕರೆ ಪ್ರದೇಶವನ್ನ ಎಂಎಸ್ಇಝಡ್ ಭೂ ಸ್ವಾಧೀನ ಮಾಡಿತ್ತು. ಆದರೆ ಎಂಎಸ್ಇಝಡ್ ವ್ಯಾಪ್ತಿಗೆ ಬಂದರೂ 800 ವರ್ಷಗಳ ಇತಿಹಾಸ ಇರುವ ನೆಲ್ಲಿದಡಿಗುತ್ತು ಹಾಗೂ ಕಾಂತೇರಿ ಜುಮಾದಿ ದೇವಸ್ಥಾನವನ್ನ ದೈವದ ಕಾರಣಿಕ ಎಂಬಂತೆ ಕದಲಿಸಲಾಗಲಿಲ್ಲ. ಹೀಗಾಗಿ ಕಳೆದ 19 ವರ್ಷಗಳಿಂದ ದೇವಸ್ಥಾನದ ಸೇವೆಯನ್ನ ಎಂಎಸ್ಇಝಡ್ ಅಧಿಕಾರಿಗಳ ಅನುಮತಿ ಪಡೆದು ಮಾಡಲಾಗುತ್ತಿತ್ತು. ಆದ್ರೀಗ ಎಂಎಸ್ಇಝಡ್ ಅಧಿಕಾರಿಗಳು ದೈವಸ್ಥಾನಕ್ಕೆ ತೆರಳದಂತೆ ಕಿರಿಕ್ ಶುರು ಮಾಡಿದ್ದಾರೆ. ಎಂಎಸ್ಇಝಡ್ ಅಧಿಕಾರಿಗಳ ಕಿರಿಕಿರಿ ದೈವಾರಾಧಕರನ್ನ ಕೆರಳಿಸಿದೆ. ರಾಜಕಾರಣಿಗಳು ನೆಲ್ಲಿದಡಿಗುತ್ತು ಉಳಿಸುವ ಹೋರಾಟದಲ್ಲಿ ಅಷ್ಟಾಗಿ ಭಾಗವಹಿಸುತ್ತಿಲ್ಲ, ದೊಡ್ಡ ಮಟ್ಟದ ಪ್ರಯತ್ನವನ್ನ ಮಾಡ್ತಿಲ್ಲ ಎನ್ನುವ ಆಕ್ರೋಶವೂ ವ್ಯಕ್ತವಾಗಿದೆ. ಇವತ್ತು ನೆಲ್ಲಿದಡಿಗುತ್ತಿನ ಕಾಂತೇರಿ ಜುಮಾದಿಯ ಸಾನ್ನಿಧ್ಯ ಮತ್ತೆ ಆ ಗುತ್ತು ಇವತ್ತು ಜೆಸಿಪಿಯ ಪಾಲಾಗುವ ಭೂಗರ್ಭ ಸೇರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮೂಲಕ ನಾನು ಹೇಳುವಂಥದ್ದು, ಎಸ್ಇಝಡ್ ಇರಬಹುದು, ಅದರ ಅಧಿಕಾರಿ ಇರಬಹುದು, ಇವನು ಪಾಕಿಸ್ತಾನದವ ಅಲ್ಲ ಹೊರದೇಶದವನ, ಬ್ರಿಟಿಷರ. ನಾನು ಹೇಳುವಂಥದ್ದು, ಇಂಥ ಒಂದು ಅಂಗೈಯಷ್ಟು ಅಗಲದ ಒಂದು ಕಾರಣಿಕದ ನೆಲ್ಲಿದಡಿಗುತ್ತನ್ನು ಉಳಿಸಲಿಕ್ಕೆ ನಮಗೆ ಆಗಲಿಲ್ಲ ಅಂದ್ರೆ ಇದರ ಅರ್ಥ ಏನು? ಯಾಕೆ ನಮ್ಮ ರಾಜಕಾರಣಿಗಳು ಮೌನಕ್ಕೆ ಶರಣಾದರು? ನಮ್ಮ ಸಂಸದರು ಅಲ್ಲ, ನಮ್ಮ ಶಾಸಕರು, ಎಲ್ಲ ಪಕ್ಷದ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ನಮಗೆ ದೈವವನ್ನು ಬಿಟ್ಟು ಬದುಕಲಿಕ್ಕೆ ಆಗುವುದಿಲ್ಲ. ಯಾವುದೇ ಕಾರಣಕ್ಕೂ ಆ ಸ್ಥಳದಲ್ಲಿ ಕಾಂತೇರಿ ಜುಮಾದಿಯನ್ನ ಸ್ಥಳವನ್ನು ಪರಿವರ್ತನೆ ಮಾಡಲಿಕ್ಕಾಗಲಿ, ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಂಎಸ್ಇಝಡ್ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದ ಕರಾವಳಿಗರು ನೆಲ್ಲಿದಡಿಗುತ್ತು ಕಾಂತೇರಿ ಜುಮಾದಿ ದೇವಸ್ಥಾನ ಹಾಗೂ ಅಲ್ಲಿಗೆ ಹೋಗುವ ಮಾರ್ಗವನ್ನ ಜುಮಾದಿ ದೈವದ ಹೆಸರಲ್ಲಿ ಮಾಡಬೇಕು ಎನ್ನುವ ಆಗ್ರಹ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ದೊಡ್ಡ ಹೋರಾಟಕ್ಕೂ ಕರಾವಳಿಯ ದೈವಾರಾಧಕರು ತಯಾರಿ ನಡೆಸುತ್ತಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.